ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಂತೂ ನೋಡಿ ನಾನು ನಿಮಗೆ ಒಂದು ವಾಸ್ತು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಮನೆಯಲ್ಲಿ ನಾವು ಈ ಒಂದು ವಸ್ತು ಇಡೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಅದೇನಪ್ಪ ಅಂತಂದರೆ ಆಂಕೋಲ ಕಡ್ಡಿ. ಈ ಒಂದು ಆಂಕೋಲ ಕಡ್ಡಿ ಏನಪ್ಪ ಅಂತಂದರೆ ಎಲ್ಲ ಕಡೆ ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಸಿಗುತ್ತೆ. ನಾನು ತೆಗೆದುಕೊಂಡಿದ್ದು ನಿಮಿಷಾಂಬ ದೇವಸ್ಥಾನದಲ್ಲಿ, ಅಂದರೆ ಮೈಸೂರಲ್ಲಿ ಇದೆಯಲ್ಲ ನಿಮಿಷಾಂಬ ದೇವಸ್ಥಾನ, ಅಲ್ಲಿ ನಾನು ತೆಗೆದುಕೊಂಡಿದ್ದು. ಆದರೆ ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಆಂಕೋಲ ಕಡ್ಡಿ ಕೊಡಿ ಅಂದರೆ ಕೊಡ್ತಾರೆ. ಇದೇನಪ್ಪ ಅಂತಂದರೆ ಲಕ್ಷ್ಮೀ ಸಂಕೇತ. ಇದನ್ನು ನೀವು ದೇವರ ಮನೇಲಿ ಇಡ್ಬೋದು, ನಿಮ್ಮ ಒಂದು ಬೀರುವಿನಲ್ಲಿ ಗಾಡ್ರೇಜ್ ಬೀರಲ್ಲಿ ಏನಂತೆ ನೀವು ದುಡ್ಡು ಇಡ್ತೀರಲ್ಲ ಅಲ್ಲಿ ಸಹ ಇಡ್ಬೋದು. ಹಾಗೆ ನಿಮ್ಮ ವ್ಯಾಪಾರ ಮಾಡ್ತಾಯಿದ್ರೆ ವ್ಯಾಪಾರ ಸ್ಥಳಗಳಲ್ಲಿ ಕೂಡ ಇಡ್ಬೋದು. ಇದು ಹೀಗೆ ಇರಬೇಕು ಅಂತೇನಿಲ್ಲ. ಆದರೂ ಕೂಡ ನಾನು ನಿಮಗೆ ತಿಳಿಸೋದೇನಪ್ಪ ಅಂತಂದರೆ, ಒಂದೇ ಕಡ್ಡಿ ಸಿಕ್ಕರೆ ತುಂಬ ಒಳ್ಳೆಯದು. ಅಂದರೆ ಒಂದು ಕಡ್ಡಿಯೊಳಗೆ 3 ಕವಲು ಹೊಡೆದಿರಬೇಕು, ಅದು ತುಂಬ ಶುಭ ಅಂತಾರೆ. ಸಿಗದೆ ಹೋದರೆ ಇದೇ ರೀತಿಯೇ ನೀವು ತೆಗೆದುಕೋಬೋದು. ನಾವು ಮೊದಲು ಮನೆಗೆ ತೆಗೆದುಕೊಂಡು ಬಂದು ಅದನ್ನು ಏನು ಮಾಡಬೇಕಂದ್ರೆ ಶುದ್ಧಿ ಮಾಡ್ಕೋಬೇಕು. ನೀಟಾಗಿ ನೀರಲ್ಲಿ ತೊಳೆದು ಗಂಗಾಜಲದಲ್ಲಿ ತೊಳೆದು ನಂತರದಲ್ಲಿ ಅರಿಶಿಣಕ್ಕೆ ಸ್ವಲ್ಪ ಮಟ್ಟಿಗೆ ನೀವು ಒಂದು ಜಾವತ್ ಪೌಡರನ್ನು ಹಾಕಿ ಅರಿಶಿಣವನ್ನು ಕಲಸಿ ಆ ಒಂದು ಕಡ್ಡಿಗೆ ಸಂಪೂರ್ಣವಾಗಿ ಹಚ್ಚಿಬಿಟ್ಟು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಬೇಕು. ಈ ಆಂಕೋಲ ಕಡ್ಡಿ ಏನಪ್ಪ ಅಂತಂದರೆ ಮನೆಯಲ್ಲಿ ತುಂಬಾ ಶುಭ. ಅಂದರೆ ಮನೆಗೆ ಆಗುವಂಥ ಒಂದು ನೆಗೆಟಿವಿಟಿ ಏನಂತೀವಿ ಅಂದರೆ ಒಂದು ನಕಾರಾತ್ಮಕತೆ, ಕೆಟ್ಟ ದೃಷ್ಟಿ ಕೂಡ ಯಾವುದೂ ಕೂಡ ಮನೆಗೆ ಬರೋದಿಲ್ಲ ಅಂತಾರೆ. ಅದರ ಜೊತೆಯಲ್ಲಿ ಅನಿರೀಕ್ಷಿತವಾಗಿ ನಮಗೆ ಒಂದು ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತಂತೆ. ಅಂದರೆ ದುಡ್ಡು ಬರೋದು ಅಂತಲ್ಲ, ನಿಮಗೆ ಬರೋ ರೀತಿಯಲ್ಲಿ ಏನಾದರೂ ಒಂದು ಒಳ್ಳೆಯದಾಗೋ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಆ ರೀತಿಯಾಗಿ ಅದು ಒಳ್ಳೆಯದಾಗ್ತಾ ಹೋಗುತ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಿರುತ್ತಂತೆ ಇದು ನಾವು ದೇವರ ಮನೇಲಿ ಇಡೋದ್ರಿಂದ. ಅದರ ಜೊತೆಯಲ್ಲಿ ವ್ಯಾಪಾರ ಕೂಡ ಪ್ರಗತಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನೀವು ಇದನ್ನು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಅದ್ರ ಜೊತೆಯಲ್ಲಿ ಇದನ್ನು ನಾವು ತುಂಬ ಇಡಬೇಕಾಗಿರುವಂಥ ದೇವ್ರ ಮನೆ ಅಲ್ಲದೇ ಮುಂಭಾಗದಲ್ಲಿ, ಅಂದರೆ ಮನೆಯ ಮುಖ್ಯ ದ್ವಾರ ಇರುತ್ತಲ್ಲ ಒಳಭಾಗದಲ್ಲಿ ಮೇಲ್ಭಾಗದಲ್ಲಿ, ಈಗ ನೀವು ಅಲವೇರಾ ಗಿಡ ಕಟ್ತಿರಲ್ಲ ಆ ಒಂದು ಜಾಗದಲ್ಲಿ ನೀವು ಈ ಒಂದು ಆಂಕೋಲ ಕಡ್ಡಿಯನ್ನು ಕಟ್ಟಬೇಕು. ಇದನ್ನು ನೀವು ಕಟ್ಟೋ ಸಂದರ್ಭದಲ್ಲಿ ಹಳದಿ ದಾರವನ್ನು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ 3 ಬಣ್ಣದ ದಾರ ಸಿಗುತ್ತಲ್ಲ, ಹಳದಿ, ಆಮೇಲೆ ಬಿಳಿ, ಕೆಂಪು, ಕಪ್ಪು, ಈ 3 ಬಣ್ಣ ಸಿಗುತ್ತಲ್ಲ ಆ ಒಂದು ದಾರವನ್ನು ಕೂಡ ತೆಗೆದುಕೊಂಡು ಬಂದು ಕಟ್ಬೋದು. ಇದನ್ನು ಮೇಲ್ಭಾಗ ಬರೋ ರೀತಿಯಲ್ಲೇ ಕಟ್ಟಬೇಕು, ಒಳಭಾಗದಲ್ಲೇ ಕಟ್ಟಬೇಕು. ಆಮೇಲೆ ಯಾವ ವಾರ ತರಬೇಕು ಅಂತಂದರೆ ಗುರುವಾರ, ಶುಕ್ರವಾರ, ಭಾನುವಾರ ತುಂಬ ಒಳ್ಳೆಯ ದಿವಸ. ಹಾಗೆ ಕಟ್ಟಬೇಕಾಗಿರುವಂಥದ್ದು ಹುಣ್ಣಿಮೆ ಲಕ್ಷ್ಮೀ ದೇವಿ ಪೂಜೆ ಮಾಡ್ತೇವೆ, ಹಾಗಾಗಿ ಹುಣ್ಣಿಮೆ ದಿವಸ ಕಟ್ಟೋದು ತುಂಬ ಒಳ್ಳೆಯದು. ಹಾಗಾಗಿ ಸೋಮವಾರನೇ ನಮಗೆ ಕಾರುಣ್ಣಿಮೆ ಇದೆ, ಅವತ್ತು ನಾವು ಲಕ್ಷ್ಮೀ ಪೂಜೆ ಮಾಡ್ತೇವೆ, ಜೊತೆಲಿ ವಟ ಸಾವಿತ್ರಿ ವ್ರತ ಮಾಡ್ತೇವಲ್ಲ. ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ನಾವು ಮನೆಗೆ ಒಳ್ಳೆಯದಾಗಲಿ ಅಂತೇಳಿ ನಾನಿವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಈಗಾಗಲೇ ನಿಮ್ಮ ಮನೇಲಿದೆ ಅಂತಂದರೆ ನೀವು ಅದನ್ನೇ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಶುದ್ಧಿ ಮಾಡಿಕೊಂಡು ಅದಕ್ಕೆ ಅರಿಶಿಣ ಹಚ್ಚಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಪ್ರತಿದಿನ ನೀವು ದೇವ್ರ ಮನೇಲಿ ಏನು ಊದಿನ ಕಡ್ಡಿ ಬೆಳಗ್ತೀರೋ, ಧೂಪ ತೋರಿಸ್ತೀರೋ, ಅದೇ ರೀತಿಯೇ ಈ ಕಡ್ಡಿಗೂ ಕೂಡ ಧೂಪ ತೋರಿಸ್ಬೇಕು. ಅಂದರೆ ಮುಂಭಾಗದಲ್ಲಿ ಕಟ್ಟಿರ್ತಿರಲ್ಲ ಅವಾಗ ಆ ಒಂದು ಕಟ್ಟಿರುವಂಥ ಜಾಗದಿಂದ ಕೆಳಗೆ ಓಡಾಡೋ ರೀತಿಯಲ್ಲಿ ನೀವು ಅದನ್ನು ಕಟ್ಟಬೇಕು. ಅಂದರೆ ಮೇಲ್ಭಾಗ ಕಟ್ಟಿರ್ತಿರಲ್ಲ, ನೀವು ಅದ್ರ ಕೆಳಗೆ ಓಡಾಡೋ ರೀತಿಯಲ್ಲಿ ಇರಬೇಕು, ಮನೆ ಒಳಭಾಗದಲ್ಲಿರಬೇಕು. ಅದರಿಂದ ನಿಮ್ಮ ಮನೆಗೆ ಆಗುವಂಥ ದೃಷ್ಟಿ ಕಡಿಮೆ ಆಗುತ್ತೆ, ನಿಮಗೂ ಕೂಡ ಮನೆಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಈಗ ಹೇಳಿದಾಗೆ ಈಗಾಗಲೇ ನಿಮ್ಮಲ್ಲಿ ಇದ್ದರೆ ಸರಿ, ಇಲ್ಲ ಅಂತಂದರೆ ಹೊಸದು ನೀವು ಈ ಒಂದು ಭಾನುವಾರ ತೆಗೆದುಕೊಂಡು ಬಂದು ನೀವು ಸೋಮವಾರ ಈ ಒಂದು ಪೂಜೆ ಮಾಡ್ಕೋಬೋದು. ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಯಾವಾಗೆಲ್ಲ ನಾವು ಮಾಡ್ಬೋದು ಅಂತಂದರೆ ಏಕಾದಶಿ, ಯಾಕಂದರೆ ಅವತ್ತು ವಿಷ್ಣುವಿನ ವಾರ ಅಲ್ವಾ, ಆಗ ವಿಷ್ಣು ಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ, ಹಾಗಾಗಿ ಏಕಾದಶಿ ಸಮಯದಲ್ಲಿ ಶುಕ್ರವಾರ, ಗುರುವಾರ, ಭಾನುವಾರ ತುಂಬ ಒಳ್ಳೆಯ ದಿವಸ. ಹಾಗೆ ಅಮಾವಾಸ್ಯೆ, ಹುಣ್ಣಿಮೆಯಲ್ಲಿ ನೀವು ಇದನ್ನು ಕಟ್ಬೋದು. ಆದರೆ ಹುಣ್ಣಿಮೆಯಲ್ಲಿ ತುಂಬ ವಿಶೇಷವಾಗಿ ನಮಗೆ ಫಲ ಕೊಡುವಂಥದ್ದು. ಹಾಗಾಗಿ ಹುಣ್ಣಿಮೆ ದಿವಸನೇ ನೀವು ಆದಷ್ಟು ಕಟ್ಟಿದ್ರೆ ತುಂಬ ಒಳ್ಳೆಯದಾಗ್ತಾ ಬರ್ತದೆ. ಹಾಗೆ ನೋಡಿ, ಈಗೇನೇ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಎಲ್ಲರೂ ಕೂಡ ತುಂಬ ಸೀರೆ ಉಡಿಸೋದಾಗಿರ್ಬೋದು, ಎಲ್ಲ ರೀತಿಯ ಅಲಂಕಾರ ಪ್ರತಿಯೊಂದು ಕಲಿತಾ ಇರ್ತೀರಿ. ಅದರೊಳಗೆ ನಾನು ಈಗ ತೋರಿಸ್ತಾ ಇರುವಂಥದ್ದು ನೋಡಿ ಹಸ್ತಪಾದ, ಚತುರ್ಭುಜ ಜೊತೆಲಿ ಪಾದಗಳು. ಇದು ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿದೆ. ರೇಟ್ ಕೂಡ ಸ್ವಲ್ಪ ರೀಸನಬಲ್. ಇದು 1800 ರೂಪಾಯಿ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದಿಲ್ಲ, ಅದು 2300 ಅಥವಾ 400 ರೂಪಾಯಿ ಆಗುವಂಥದ್ದು ಇರುತ್ತೆ. ನಿಮ್ಗೆ ಯಾರಿಗಾರು ಬೇಕಾದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರು ಖಂಡಿತನೇ ಅವರು ಬೇಗನೆ ನಿಮಗೆ ಈ ಹಬ್ಬ ಬರೋದ್ರೊಳಗೆ ಅವರು ನಿಮಗೆ ಕಳಿಸ್ಕೊಡ್ತಾರೆ. ಎಲ್ಲರೂ ಕೂಡ ಈ ಒಂದು ವಿಡಿಯೋಗಳನ್ನ ನೋಡಿ ಹಾಗೆಯೇ ಎಲ್ಲರೂ ಕೂಡ ಖುಷಿಯಾಗಿ ನಾವು ಆಚರಣೆ ಮಾಡೋಣ ಅಂತ. ಹಾಗೆಯೇ ಆಂಕೋಲ ಕಡ್ಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.